ವೀಕ್ಷಕರೇ, ಕನ್ಯಾ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಈ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಎಂಥ ಫಲ ಇದೆ, ಏನು ಲಾಭವಿದೆ, ಏನು ಪ್ರಯೋಜನವಿದೆ, ಏನು ನಷ್ಟವಿದೆ, ಯಾವ ಎಚ್ಚರಿಕೆಯನ್ನು ಅನುಸರಿಸಿದ್ರೆ ಶುಭಕಾರಕವಾದ ಫಲ ಸಿಗುತ್ತೆ ಅನ್ನುವಂತಹ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಮಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. 10 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಅಕ್ಟೋಬರ್ ತಿಂಗಳ ಫಲ ತಿಳಿಸ್ತಾ ಇರೋದ್ರಿಂದ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಯಾವ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ 1, 2, 3, 10, 11, 12, 19 ಹಾಗೂ 29ನೇ ತಾರೀಕು ತುಂಬಾ ಲಾಭಕಾರಕವಾಗಿರ್ತಕ್ಕಂಥ ಶುಭಕಾರಕವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಅಶುಭಕರವಾದ ದಿನಗಳು ಯಾವುದು ಅಂದ್ರೆ 16, 17, 18, 22, 23, 26 ಹಾಗೂ 27ನೇ ತಾರೀಕು ಶುಭವಲ್ಲದ ದಿನಗಳಾಗಿರುವಂಥದ್ದು. ಅಂದ್ರೇನು, ಈ ತಿಂಗಳಲ್ಲಿ ನಿಮಗೆ ಬಹಳ ಒಳ್ಳೆ ಕೆಲಸ ಇತ್ತು, ಇಂಪಾರ್ಟೆಂಟ್ ಕೆಲಸ ಇತ್ತು, ಬಹಳ ಅದ್ಭುತವಾದ ಏನೋ ಒಂದು ವಿಶೇಷವಾದ ಕೆಲಸ ಇತ್ತು ಅಂತಂದ್ರೆ ಈ ಶುಭಕಾರಕವಾದ ದಿನಗಳಲ್ಲಿ ಮಾಡಿಕೊಂಡು ಯಶಸ್ಸನ್ನು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಈ ಅಕ್ಟೋಬರ್ ತಿಂಗಳ ಫಲವನ್ನ ನೋಡೋಣ. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ಮ್ಯಾಜಿಕ್ ಇದೆ, ಪ್ಲಸ್ ಮೈನಸ್ಗಳಿದೆ, ಅನೇಕ ಶುಭಕಾರಕವಾದ ಫಲಗಳು ಇದೆ, ಅನೇಕ ಚಾಲೆಂಜ್ಗಳು ಇದೆ. ಅದನ್ನ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಿ ಅನ್ನೋದೇ ಪ್ರಶ್ನೆ. ಅದ್ರ ಬಗ್ಗೆ ನಾನು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಶಕ್ತಿ ಆಗ್ಬೇಕು. ನಿಮ್ಮ ಬಲ, ನಿಮ್ಮ ತಾಕತ್ತು, ನಿಮ್ಮ ಒಂದು ಬುದ್ಧಿಶಕ್ತಿ, ನಿಮ್ಮ ಆತ್ಮವಿಶ್ವಾಸ ಇಲ್ಲದವರಿಗೆ ದೇವರು ಕೂಡ ಕೈ ಹಿಡಿಯೋದಿಲ್ಲ ಅಂತಾರೆ. ನಿಮಗೆ ಒಂದು ಆತ್ಮ ಸ್ಪಿರಿಟ್ ಅನ್ನುವಂಥದ್ದು ಬೇಕು. ನಾನು ಗೆದ್ದೇ ಗೆಲ್ತೀನಿ, ನಾನು ಮಾಡೇ ಮಾಡ್ತೀನಿ, ಇದರಲ್ಲಿ ನಾನು ಜಯಿಸ್ತೀನಿ ಅನ್ನುವಂತಹ ಒಂದು ಪಾಸಿಟಿವ್ನೆಸ್ ನಿಮ್ಮಲ್ಲಿ ಬರಬೇಕು. ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ನೀವೇ ಅಂದುಕೊಂಡಿರಂಗಿಲ್ಲ, ಹೌದಾ ಇಷ್ಟು ಬದಲಾವಣೆ ಆಗುತ್ತಾ, ಇಷ್ಟು ಒಂದು ಒಳ್ಳೆ ಫಲ ಸಿಗ್ತಾ ನನಗೆ ಅಂತೇಳಿ ನೀವೇ ವಂಡರ್ ಅನ್ನಿಸ್ತದೆ, ನಿಮಗೆ ವಂಡರ್ ಅನ್ನಿಸ್ತದೆ. ಹಾಗಾಗಿ ಇದನ್ನ ನೀವು ರೂಢಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ದಯವಿಟ್ಟು ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ಏನು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಪ್ರಾರಂಭ ಮಾಡ್ತೀರಿ, ಅದನ್ನ ಪೂರ್ತಿ ಕಂಪ್ಲೀಟ್ ಮಾಡಲ್ಲ. ಪ್ರಯತ್ನ ಮಾಡ್ತೀರಿ, ಅದನ್ನ ಅರ್ಧಕ್ಕೆ ನಿಲ್ಲಿಸ್ತೀರಿ. ಮತ್ತೆ ನೀವು ಯಾವ ಕೆಲಸವನ್ನು ಮಾಡಿದ್ರು ಕೂಡ ಅದನ್ನು ಪೂರ್ಣಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕು. ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೊಳ್ಳಿ. ಮೊಬೈಲ್ ಅಲ್ಲೇ ನಿಮ್ ಕೆಲಸ ಇದ್ರೆ ನಂದೇನು ಅಭ್ಯಂತರ ಇಲ್ಲ. ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೊಳ್ಳಿ, ಕೆಲಸದ ಕಡೆ ಹೆಚ್ಚಿನ ಒತ್ತು ಕೊಡಿ. 1 ಗಂಟೆ ಅಥವಾ ಅರ್ಧ ಗಂಟೆನ 1 ಗಂಟೆನ ಹೆಚ್ಚಿನ ಒತ್ತು ಕೊಟ್ಬಿಡಿ ಕೆಲಸಕ್ಕೆ. ನೋಡಿ ಮಜಾ ಹೇಗಿರುತ್ತೆ ಅಂತ ಹೇಳಿ. ಇದೇ ಒಂದು ಮ್ಯಾಜಿಕ್ ಈ ತಿಂಗಳಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಸ್ವಲ್ಪ ಪರಿಶ್ರಮ ಪಟ್ರೆ ಜಾಸ್ತಿ ಲಾಭ ಸಿಗುವಂತಹ ಒಂದು ತಿಂಗಳು ಇದು. ಇದನ್ನ ಉಪಯೋಗ ಮಾಡ್ಕೋಬೇಕು. ಪ್ಲಸ್ ಮೈನಸ್ ಎರಡೂ ಇದೆ. ಮೈನಸ್ ಕಡೆಗೆ ಯಾಕೆ ಹೋಗ್ತೀರಿ? ನಾವಿಲ್ಲಿ ಹೇಳಿರುವಂತಹ ಕೆಲವೊಂದು ಮುಖ್ಯವಾದ ಪಾಯಿಂಟ್ ಗಳನ್ನ ನೋಟ್ ಮಾಡಿಕೊಂಡು ಅದರ ಪ್ರಕಾರ ನೀವು ನಡೆದಾಗ ಸಕ್ಸಸ್ ಹೇಗೆ ಸಿಗಲ್ಲ ನೋಡೋಣ. ಹಾಗಾಗಿ ನಿಮ್ಮ ಕೆಲಸಕ್ಕೆ ಸ್ವಲ್ಪ ಸಮಯವನ್ನ ಒಂದು ಕಡಿಮೆಯನ್ನ ಕೊಡ್ತಕ್ಕಂಥದ್ದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ಒಂದು ಯಶಸ್ಸನ್ನ ಸಿಗುವಂತ ಪಾಯಿಂಟ್ ತುಂಬಾ ಕಡಿಮೆ ಆಗುತ್ತೆ. ನೀವು ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಈ ನಿಧಾನಗತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನ ಕಡಿಮೆ ಮಾಡಿ. ಏನೇ ಇದ್ರೂ ಕೂಡ ಫಾಸ್ಟ್ ಆಗಿ ಮಾಡ್ಕೊಳ್ಳಿ. ನಿಮ್ಮ ಕೆಲಸಕ್ಕೆ ಒಂದು ವೇಗವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿ. ಯಾವುದೇ ಕೆಲಸ ಮಾಡಿ, ನೀವು ಇಂತಹ ಕೆಲಸ ಅಂತಲ್ಲ, ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಆ ಕೆಲಸಕ್ಕೆ ಒಂದು ವೇಗವನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ರೆ ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತ ಬಹುಮುಖ್ಯ ಅಂಶ ಕೂಡ ಇದು. ಬಹಳ ಗಮನದಲ್ಲಿ ಇಟ್ಕೊಳ್ಳಿ, ಅದನ್ನ ಆಚರಣೆಗೆ ತೆಗೆದುಕೊಂಡು ಬನ್ನಿ. ಇನ್ನು ಕೆಲವೊಂದು ಜನ ನಾನು ವಾಹನ ಕೊಳ್ಳಬೇಕು ಅಥವಾ ವಿವಾಹವನ್ನ ಮಾಡ್ಕೋಬೇಕು ಅನ್ನುವಂತ ವಿಚಾರದಲ್ಲಿದ್ರೆ ಖಂಡಿತ ಅವಕಾಶ ಚೆನ್ನಾಗಿದೆ. ಅದರ ಬಗ್ಗೆ ನೀವು ಪ್ರಯತ್ನ ಮಾಡಬಹುದು. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ನೀವು ಆ ಕೆಲಸವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿ ನಿಮಗೆ ಖಂಡಿತವಾಗ್ಲೂ ಶುಭಕಾರಕವಾಗಿರ್ತಕ್ಕಂತಹ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನ ಅದ್ಭುತವಾದ ವಿಚಾರಗಳು ಹೇಳೋದಿದೆ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. GB Predictions.
ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ. 80 ರಿಂದ 100 ಪುಟಗಳ ಈ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಯಲ್ಲಿ ಸಿಗುತ್ತೆ. ನಿಮ್ಮದೇ ಜನ್ಮ ಜಾತಕ ಫಲ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿಯೇ ಆರಾಮಾಗಿ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತರಿಸ್ಕೊಳ್ಳಿ, ಅನುಭವವನ್ನು ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಮಕ್ಕಳಾಗ್ಲಿಲ್ವನ್ನಂತ ಚಿಂತೆ ಇದ್ರೆ ಖಂಡಿತವಾಗ್ಲೂ ಸಂತಾನದ ಯೋಗ ಚೆನ್ನಾಗಿದೆ ಈ ತಿಂಗಳಲ್ಲಿ. ಇನ್ನು ನಿಮ್ಮ ಮಕ್ಕಳಿಗೆ ವಿವಾಹದ ಯೋಗಗಳು, ನಿಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಅವ್ರ ಮಕ್ಕಳ ಬಗ್ಗೆ ಏನಾದ್ರು ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ, ಅವ್ರ ಕೆಲಸದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಒಂದು ಒಳ್ಳೆ ಫಲಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಈ ಸ್ವಂತ ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಜೊತೆಗೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಷ್ಟೇ ವಿರೋಧಗಳಿದ್ರು, ಎಷ್ಟೇ ಸವಾಲುಗಳಿದ್ರು ಕೂಡ ಅದರಲ್ಲಿ ಯಶಸ್ಸನ್ನ ಕಂಡುಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಈ ವಿಶೇಷವಾಗಿ ರಾಜಕಾರಣಿಗಳಿಗೆ, ಈ ಸಂಧಾನ ಸಭೆಗಳನ್ನ ನಡೆಸ್ತಾ ಇರತಕ್ಕಂಥವ್ರಿಗೆ, ಮತ್ತೆ ಕೆಲವೊಂದು ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂಥವ್ರಿಗೆ ಬಹಳಷ್ಟು ನಾಯಕತ್ವದ ಗುಣಗಳಿರುತ್ತೆ ಮತ್ತು ಅದನ್ನ ಸರಿಯಾಗಿ ನಿಭಾಯಿಸ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ ಈ ತಿಂಗಳಲ್ಲಿ. ನಿಮಗೆ ಒಳ್ಳೆ ಒಳ್ಳೆ ಅವಕಾಶಗಳು ಬರ್ತಾ ಇರುತ್ತೆ. ಮೈಂಡ್ ತುಂಬಾ ಫ್ರೀ ಆಗಿರುತ್ತೆ. ಏನೋ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇರ್ತೀರಿ. ನಿಮಗೆ ತಲೆನೇ ಹೊಳ್ಳಿರಲ್ಲ, ಅಂದ್ರೆ ಆ ರೀತಿಯಾಗಿ ಯೋಚನೆ ಮಾಡಿರಲ್ಲ. ಈ ತಿಂಗಳಲ್ಲಿ ಏನಾಗುತ್ತೆ, ಆ ರೀತಿ ಹೊಸ ಹೊಸ ಯೋಜನೆಗಳು, ಹೌದಾ ಇದು ಇದೆಯಲ್ಲ ಆಪ್ಷನ್ಸ್, ಇದು ಇದೆಯಲ್ಲ ಆಪ್ಷನ್ಸ್, ನಾನು ಯಾಕೆ ಇದನ್ನ ಇಷ್ಟು ದಿವಸ ಯೋಚನೆ ಮಾಡ್ಲಿಲ್ಲ ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಎಕ್ಸ್ಪೀರಿಯನ್ಸ್ ಬರುತ್ತೆ. ಅನುಭವದ ಒಂದು ತಿಂಗಳು ಅಂತ ಹೇಳ್ಬೋದು. ನಿಮಗೆ ಬಹಳಷ್ಟು ಕಲಿತೀರಿ. ಎಜುಕೇಟೆಡ್ ತಿಂಗಳು. ನೀವು ತಿಳ್ಕೊಂಡು ಮುಂದೆ ನಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶಗಳು ಕೂಡ ಸಿಗುವಂತಹ ಸಾಧ್ಯತೆಗಳಿದೆ. ಆದಾಯ ಅಂತೂ ಹೆಚ್ಚಾಗುವಂತದ್ದು ಸಹಜವಾಗಿ. ಯಾಕಂತಂದ್ರೆ ದುಡಿಮೆಯ ಮೂಲ ಹೆಚ್ಚಾಯ್ತು ಅಂತಂದ್ರೆ ಆದಾಯದ ಮೂಲ ಸಹಜವಾಗಿ ಹೆಚ್ಚಾಗ್ಲೇಬೇಕಲ್ವಾ. ಖಂಡಿತವಾಗ್ಲೂ ಒಂದು ದುಡ್ಡು ಗಳಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅಂತಾನೆ ಹೇಳ್ಬೋದು. ಇನ್ನು ಮಕ್ಕಳ ಜೊತೆ ಏನಾದ್ರೂ ಪಾಲುದಾರಿಕೆಯಿಂದ ಕೆಲಸ ಮಾಡ್ತಾ ಇದ್ರೆ, ಅಂದ್ರೆ ಕಂಬೈಂಡ್ ಆಗಿ ಮನೆ ಸದಸ್ಯರೆಲ್ಲರೂ ಸೇರಿ ಮಾಡುವಂತ ಕೆಲಸ ಇದೆಯಲ್ಲ, ಅದ್ಭುತವಾದ ಲಾಭ ಸಿಗುತ್ತೆ. ಪ್ರಯತ್ನ ಪಡಿ, ಇದ್ರ ಬಗ್ಗೆ ಒಂದು ಒಳ್ಳೆ ಅವಕಾಶ ಇದೆ ನಿಮಗೆ. ಇನ್ನು ಆಹಾರಕ್ಕೆ ಸಂಬಂಧಿಸಿರತಕ್ಕಂತಹ ವ್ಯಾಪಾರದಲ್ಲಿ ಒಳ್ಳೆ ಆದಾಯ ಸಿಗುತ್ತೆ. ಈ ವ್ಯಾಪಾರದಲ್ಲಿ ನೀವು ಯಾವುದೇ ತರದ, ನೀವು ಕೃಷಿಕರೇ ಆಗಿರಿ, ವ್ಯಾಪಾರನೇ ಮಾಡ್ತಾ ಇರಿ, IT-BT ಕಂಪನಿ ನಡೆಸ್ತಾ ಇರಿ, ಅಥವಾ ನೀವು ಏನೇ ಒಂದು ದೊಡ್ಡ ಬೃಹತ್ ಉದ್ಯಮ ಮಾಡ್ತಾ ಇರಿ, ಸರ್ಕಾರಿ ಅರೆ ಸರ್ಕಾರಿ ಇರಿ, ಎನಿವನ್ನು ಈ ಕನ್ಯಾ ರಾಶಿಯವರು ಯಾರೇ ಇದ್ರು ಕೂಡ ನಿಮ್ಮ ಉದ್ಯೋಗದಲ್ಲಿ ನೀವು ಅತ್ಯಂತ ಯಶಸ್ಸನ್ನ ಕಾಣೋದಕ್ಕೆ ಬಹಳಷ್ಟು ಅವಕಾಶಗಳು, ಅನುಕೂಲತೆಗಳು ಈ ತಿಂಗಳಲ್ಲಿ ಇದೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟ. ಇನ್ನು ಈ ಷೇರಿನ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಲಾಭ ಇರುತ್ತೆ. ಸರ್ಕಾರಿ ನೌಕರಸ್ಥರಿಗೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ಒಳ್ಳೆ ಲಾಭ ಗಳಿಸೋದಕ್ಕೆ ಅವಕಾಶ ಇದೆ. ಇನ್ನು ವೈದ್ಯರಿಗೆ ಮಧ್ಯಮ ಮಟ್ಟದ ಫಲಿತಾಂಶಗಳು ಸಿಕ್ಕರೂ ಕೂಡ ಒಳ್ಳೆ ಒಂದು ಪ್ರಶಂಸೆಗಳಿಗೂ ಕೂಡ ಕಾರಣ ಆಗುವಂತ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕು. ಅಜೀರ್ಣದ ಸಮಸ್ಯೆಗಳು,
ಈ ವಾತ ಪಿತ್ತದ ಕಫದಂತಹ ಸಮಸ್ಯೆಗಳು, ಈ ಮೂಳೆ ನೋವಿನ ಸಮಸ್ಯೆಗಳು, ಈ ರೀತಿಯಾಗಿರ್ತಕ್ಕಂಥ ಬಾಧೆಗಳು ಬಾಧಿಸುವಂತ ಸಾಧ್ಯತೆ ಇರುತ್ತೆ. ಚಿಕ್ಕ ಪುಟ್ಟದಾಗಿ ಆತಂಕ ಪಡುವಂತದ್ದೇನಿಲ್ಲ, ಬಟ್ ಆದ್ರೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನ ಸ್ವಲ್ಪ ನಿಮ್ಮ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆಗಳು ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ನೋಡಿ ಈ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಫಲ ಅಂತೂ ಇದೆ. ಆದ್ರೆ ಕೆಲವೊಂದು ಎಚ್ಚರಿಕೆಗಳನ್ನು ಏನ್ ಹೇಳಿದೀವಿ ಅದನ್ನ ನೀವು ಅನುಸರಿಸಬೇಕು. ಅದನ್ನ ಅನುಸರಿಸಿದ್ರೆ ನೀವು ಕಲ್ಪನೆ ಮಾಡ್ಕೊಂಡಿರಲ್ಲ ಅಂತ ಒಂದು ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದಂತೂ ತುಂಬಾ ಕ್ಲಿಯರ್ ಆಗಿದೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಜೊತೆಗಿನ ಪರಿಹಾರ ಬೇಕಲ್ವಾ? ಈ ಎಲ್ಲ ಒಳ್ಳೆ ಫಲ ಸಿಗೋದಕ್ಕೆ ನಿಮಗೆ ದೈವ ಕೃಪೆ ಬೇಕಲ್ವಾ? ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದಿಂದ ನಿಮ್ಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಆಗಿದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಪರಿಹಾರ ಏನ್ ಮಾಡ್ಕೋಬೇಕಂತಂದ್ರೆ ನೋಡಿ, ಶ್ರೀ ದುರ್ಗಾ ಮಾತೆಯ ಪೂಜೆಯನ್ನ ಮಾಡ್ತಕ್ಕಂಥದ್ದು, ದುರ್ಗಾ ದೇವಸ್ಥಾನಗಳಲ್ಲಿ ದೀಪವನ್ನ ಬೆಳಗಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ದುರ್ಗಾ ಮಾತೆಯ ಆರಾಧನೆಯನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅದ್ಭುತವಾದಂತಹ ಫಲ ಸಿಗುತ್ತೆ. ಸಿಂಪಲ್ ಆದಂತಹ ಪರಿಹಾರ, ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡು ದೈವ ಕೃಪೆಗೆ ಪಾತ್ರವಾಗಿ ಒಳ್ಳೆ ಫಲಗಳನ್ನು ಪಡ್ಕೊಳ್ಳಿ ಅನ್ನುವಂತ ಮಾತನ್ನು ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.